ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಎಣಿಸುವ ಬುದ್ಧಿವಂತ. ಒಂದಾನೊಂದು ಕಾಲದಲ್ಲಿ ಎಣಿಕೆಯನ್ನು ಇಷ್ಟಪಡುವ ವ್ಯಕ್ತಿಯೊಬ್ಬನು ಇದ್ದನು. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳ ಸಂಖ್ಯೆಯಾಗಲಿ, ಬೆಟ್ಟ ಹತ್ತಲು ಎಷ್ಟು ಮೆಟ್ಟಲುಗಳಾಗಲಿ, ಮರದ ಮೇಲಿನ ಎಲೆಗಳ ಲೆಕ್ಕವಿರಲಿ, ಅವನು ಕಂಡದ್ದನ್ನೆಲ್ಲ ಎಣಿಸುತ್ತಾ ಆನಂದಿಸುತ್ತಿದ್ದ. ಹೀಗಿರುವಾಗ ಒಂದು ದಿನ ಅವನು ನಿಜವಾಗಿಯೂ ದೊಡ್ಡದನ್ನು ಎಣಿಸಬೇಕೆಂದು ನಿರ್ಧರಿಸಿದನು. ಅದರಿಂದ ಅವನು ಎಣಿಸಲು ಏನನ್ನಾದರೂ ಹುಡುಕಲು ಪ್ರಯಾಣವನ್ನು ಪ್ರಾರಂಭಿಸಿದನು. ಅವನು ದೂರದವರೆಗೂ ಪ್ರಯಾಣಿಸಿದನು. ಎತ್ತರ ಮತ್ತು ತಗ್ಗುಗಳನ್ನು ಹುಡುಕಿದನು. ಅಂತಿಮವಾಗಿ ಅವನು ಒಂದು ದೊಡ್ಡ ಪರ್ವತವನ್ನು ಕಂಡನು. ಮನುಷ್ಯನು ಪರ್ವತದ ಗಾತ್ರದಿಂದ ಆಶ್ಚರ್ಯಚಕಿತನಾದನು ಮತ್ತು ಅದರ ಮೇಲಿನ ಪ್ರತಿಯೊಂದು ಕಲ್ಲುಗಳನ್ನು ಎಣಿಸಲು ನಿರ್ಧರಿಸಿದನು. ಅವನು ಒಂದೊಂದಾಗಿ ಎಣಿಸಲು ಪ್ರಾರಂಭಿಸಿದ. ತನ್ನ ಕೆಲಸವನ್ನು ಪೂರ್ಣಗೊಳಿಸಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಎಂದು ಅವನು ಅರಿತುಕೊಂಡನು. ಅವನು ಪ್ರತಿ ಕಲ್ಲುಗಳನ್ನು ನಿಷ್ಠೆಯಿಂದ ಎಣಿಸುತ್ತಾ ಹೋಗುತ್ತಿದ್ದನು ಮತ್ತು ಅಂತಿಮವಾಗಿ ಅವನು ಆ ಕಾರ್ಯವನ್ನು ಪೂರ್ಣಗೊಳಿಸಿದನು. ಅವನು ಇಡೀ ಪರ್ವತದ ಪ್ರತಿ ಒಂದು ಕಲ್ಲುಗಳನ್ನು ಎಣಿಸಿದನು. ಆ ಮನುಷ್ಯನು ದಣಿದಿದ್ದನು, ಆದರೆ ಅವನ ಸಾಧನೆಯ ಬಗ್ಗೆ ಹೆಮ್ಮೆ ಪಡುತ್ತಾನೆ. ಈ ಹಿಂದೆ ಯಾರೂ ಮಾಡದ ಸಾಧನೆಯನ್ನು ಅವನು ಸಾಧಿಸಿದನು. ಅವನು ಪರ್ವತವನ್ನು ನೋಡುತ್ತಿದ್ದಾಗ ಎಣಿಸುವಾಗ ಬುದ್ಧಿವಂತರಾಗಿರುವುದರ ಮಹತ್ವವನ್ನು ಅವನಿಗೆ ನೆನಪಿಸಲಾಯಿತು. ಪ್ರತಿ ಕಲ್ಲುಗಳನ್ನು ಎಣಿಸುತ್ತಾ ತುಂಬ ಸಮಯ ಕಳೆದಿದ್ದ, ಆದರೆ ಅವನು ಪ್ರಯಾಣವನ್ನು ಆನಂದಿಸಲು ಮರೆತಿದ್ದನು. ಇದರ ನೈತಿಕತೆ ಬುದ್ಧಿವಂತಿಕೆಯಿಂದ ಎಣಿಸುವ ಭರದಲ್ಲಿ ಪ್ರಯಾಣವನ್ನು ಆನಂದಿಸುವುದನ್ನು ಮರೆಯದಿರಿ. ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೆ. ನಮಸ್ಕಾರ.